ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಾಂತಾರ ಚಾಪ್ಟರ್ 1 ನಟಿ ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರುಕ್ಮಿಣಿ ವಸಂತ್ ಅವರು ಹುಟ್ಟಿದ್ದು ಬಂದು ಡಿಸೆಂಬರ್ 10, 1994ರಲ್ಲಿ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಹುಟ್ಟಿರುವಂಥದ್ದು. ಇವರ ಹೈಟ್ ನೋಡೋದಾದರೆ 5.5 ಅಂತ ಹೇಳ್ಬೋದು. ಹಾಗೆಯೇ ಇವರು ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು, ಅದು ಕಾಂತಾರದ ನಂತರ. ಹಾಗೆಯೇ ಇವರ ತಂದೆ ಹೆಸರು ನೋಡೋದಾದರೆ ಕರ್ನಲ್ ವಸಂತ್ ಅಂತ, ಇವರೇನೆ ಅವರ ತಂದೆ. ಹಾಗೆಯೇ ಇವರ ತಾಯಿ ನೋಡೋದಾದರೆ ಲೀಲಾ ಅಂತ, ಇವರೇನೆ ಅವರ ತಾಯಿ. ರುಕ್ಮಿಣಿ ಅವರು ಶಾಲಾ ಕಾಲೇಜಿನ ದಿನಗಳಲ್ಲೇ ನೃತ್ಯ ಕಲಿತು ಇವರು ನಂತರ ಲಂಡನ್ನ ಪ್ರತಿಷ್ಠಿತ ರಾಯಲ್ ಅಕಾಡೆಮಿ ಆಫ್ ಡ್ರಾಮಾಟಿಕ್ ಆರ್ಟ್ಸ್ ಅನ್ನೋ ಒಂದು ನಟನೆಯಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಇವರು ಮೊದಲು ಮಾಡಿದಂತಹ ಮೂವಿ ನೋಡೋದಾದರೆ ಬೀರ್ಬಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇವರು. ಹಾಗೆಯೇ ಅದರ ನಂತರ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಮೂಲಕ ಹೆಚ್ಚು ಫೇಮಸ್ ಆಗ್ತಾರೆ ಅಂತಲೇ ಹೇಳ್ಬೋದು ನಮ್ಮ ರುಕ್ಮಿಣಿಯವರು. ಹಾಗೆಯೇ ರುಕ್ಮಿಣಿಯವರು ಕನ್ನಡದಲ್ಲಿ ಹೆಚ್ಚಿನ ಮೂವಿಗಳನ್ನು ಮಾಡಿಲ್ಲ, ಆದರೂ ತುಂಬಾ ಬೇಡಿಕೆ ನಟಿಯಾಗಿ ಹೊರಹೊಮ್ಮಿದ್ದಾರೆ. ಸಪ್ತಸಾಗರದಾಚೆ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಕೂಡ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ. ಕಾಂತಾರ ಚಾಪ್ಟರ್ 1 ಅಂತೂ ಇವ್ರಿಗೆ ತುಂಬ ಹೆಸರು ತಂದುಕೊಡ್ತು, ಹಾಗೆ ನೇಮು ಫೇಮ್ ಎಲ್ಲ ಬಂತು ಅಂತಲೇ ಹೇಳ್ಬೋದು. ರಾತ್ರೋರಾತ್ರಿ ಇವರು ನ್ಯಾಷನಲ್ ಸ್ಟಾರ್ ಅನ್ನೋ ಬೆಳೆದು ನಿಂತರು ನಮ್ಮ ರುಕ್ಮಿಣಿ ವಸಂತ್ ಅವರು. ಹಾಗೆಯೇ ರುಕ್ಮಿಣಿ ವಸಂತ್ ಅವ್ರಿಗೆ ನಟನೆ ಬಗ್ಗೆ ಮೊದಲಿಂದನೂ ಇದ್ದಂತಹ ಒಲವು ಇಲ್ಲಿವರೆಗೂ ಕರೆತಂದಿದೆ ಅಂತಲೇ ಹೇಳ್ಬೋದು. ಯಾಕೆ ರುಕ್ಮಿಣಿ ವಸಂತ್ ಅವರು ಕಾಂತಾರ ಚಾಪ್ಟರ್ 1ನಲ್ಲಿ ಮಾಡಿದಂತಹ ನಟನೆ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ಅವರಿಗೆ ತುಂಬಾ ಜನಪ್ರಿಯತೆಯನ್ನು ತಂದುಕೊಡ್ತು. ಹಾಗೆಯೇ ಇವರ ಸಂಭಾವನೆ ನೋಡೋದಾದರೆ 2 ಕೋಟಿನ ಇವರು ತಗೊಳ್ತಾರೆ ಒಂದು ಮೂವಿಗೆ. ಈ ಒಂದು ವಿಡಿಯೋ ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.